ಹಿಂದಿನ ಭಾಗದಲ್ಲಿ ಗಂಡನ ಸುಖ ಶಾಂತಿಗೋಸ್ಕರ ಆರ್ತಿ ಮನೆ ಬಿಟ್ಟು ಗಂಡನ್ ಬಿಟ್ಟು ತವ್ರ ಮನೆಗೆ ಹೋಗ್ತಾಳೆ. ಆರ್ತಿ ಎಷ್ಟೇ ಕೇರ್ಫುಲ್ ಆಗಿ ನೋಡ್ಕೊಂಡ್ರು ಕಾಳಜಿ ವಹಿಸಿದ್ರು ಸುಶಾಂತ್ಗೆ ಮಾತ್ರ ಆರ್ತಿ ಮೇಲೆ ಯಾವ ಅಭಿಪ್ರಾಯನೂ ಬದಲಾಗಿರಲ್ಲ. ಹಾಗಾಗಿ ದೀಪಕ್ ಇರೋ ವಿಷಯನ ಹೇಳ್ತಾನೆ. ಅವನಿಗೆ ಆಕ್ಸಿಡೆಂಟ್ ಆದ್ಮೇಲೆ ಡಾಕ್ಟರ್ ಸಂತಾನ ಭಾಗ್ಯನೇ ಇರಲ್ಲ ಅಂತ ಹೇಳಿರ್ತಾರೆ. ಆ ವಿಷಯ ಗೊತ್ತಿದ್ರು ಕೂಡ ಆರ್ತಿ ತನ್ನ ಗಂಡನ ಎಷ್ಟು ಕೇರ್ಫುಲ್ ಆಗಿ ನೋಡ್ಕೊಂಡಿದ್ದಾಳೆ ಅನ್ನೋ ವಿಷಯ ಹೇಳಿದಾಗ ಸುಶಾಂತ್ಗೆ ಶಾಕ್ ಆಗುತ್ತೆ. ನೋಡೋಣ, ಸುಶಾಂತ್ಗೆ ಇಷ್ಟೆಲ್ಲ ತಿಳಿದ್ಮೇಲಾದ್ರೂ ಆರ್ತಿ ಎಷ್ಟು ಒಳ್ಳೆಯವಳು, ತನ್ಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ದಾಳೆ, ಅವಳ ಮನಸ್ಸು ಎಷ್ಟು ಪರಿಶುದ್ಧವಾಗಿದೆ ಅನ್ನೋದು ಅರ್ಥ ಆಗತ್ತಾ ಅಂತ. ಮುಂದೆ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಏನೋ ಏನೋ ಮಾತಾಡ್ತಿದ್ಯಾ ದೀಪಕ್, ನೀನು ಏನ್ ಹೀಗ್ ಮಾತಾಡ್ತಿದ್ಯಾ? ಹೌದು ಕಣೋ, ನಾನ್ ನಿಜಾನೇ ಹೇಳ್ತಾ ಇರೋದು, ಇರೋ ವಿಷಯನೇ ಹೇಳ್ತಾ ಇರೋದು. ಕುಡ್ದು ಆಕ್ಸಿಡೆಂಟ್ ಮಾಡ್ಕೊಂಡ್ಯಲ್ಲ, ಯಾರೋ ತಗೊಂಡ್ ಬಂದು ಹಾಸ್ಪಿಟಲ್ಗೆ ಹಾಕಿದ್ರು. ಆದ್ರೆ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಡಾಕ್ಟರ್ ಹೇಳಿದ್ರು ಸೊಂಟಕ್ ತುಂಬಾನೇ ಪೆಟ್ಟಾಗಿದೆ, ಸೊಂಟಕ್ ಅಷ್ಟೆಲ್ಲ ಪೆಟ್ಟಾಗಿರೋ ಕಾರಣ ಮುಂದೆ ಮಕ್ಳಾಗೋ ಚಾನ್ಸಸ್ ಇಲ್ವೇ ಇಲ್ಲ ಅಂತ. ಅದನ್ನು ಆರ್ತಿ ಎದುರಿಗೆನೆ ಹೇಳಿದ್ದಾರೆ. ಆರ್ತಿ ಒಂದೇ ಒಂಚೂರು ಅದ್ರ ಬಗ್ಗೆ ಯೋಚನೆ ಮಾಡ್ದೇನೆ ನೀನ್ ಉಳಿದ್ಯಲ್ಲ ಅಷ್ಟು ಸಾಕು ಅಂತ ಹೇಳಿದ್ಲು. ಗೊತ್ತಾ ನಿನ್ಗೆ? ಏನೋ ಹೇಳ್ತಿದ್ಯಾ ನೀನು? ಹೌದು ಕಣೋ, ಡಾಕ್ಟರ್ ಹಾಗೆ ಹೇಳಿದಾಗ ಅಮ್ಮನೇ ಅಯ್ಯೋ ದೇವ್ರೆ, ಇರೋ ಒಬ್ಬ ಮಗ ಅವನಿಗೆ ಹೀಗಾಗೋಯ್ತಾ ಅಂತ ಸಂಕಟ ಪಟ್ರು. ಆದ್ರೆ ಆರ್ತಿ ಅತ್ತೆ, ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ, ನಿಮ್ ಮಗ ಉಳಿದ್ರಲ್ಲ ಅಷ್ಟೇ ಸಾಕು, ಮಕ್ಳೇನತ್ತೆ, ಮಕ್ಳು ಇಲ್ದೇನೋ ಬದುಕ್ಬೋದು, ದತ್ತು ತಗೊಳ್ಬೋದು ಅಂತೆಲ್ಲ ನಿನ್ ತಾಯಿನ ಸಮಾಧಾನ ಮಾಡಿದ್ಲು. ಅವಳಿಗೆ ನೀನ್ ತುಂಬಾ ಮುಖ್ಯ ಕಣೋ, ಅದಕ್ಕೆ ನಿನ್ನಲ್ಲಿ ಏನೇ ಊನ ಇದ್ರೂನು ನೀನ್ ಬದುಕದ್ಯಲ್ಲ ಅನ್ನೋದೇ ಅವಳಿಗೆ ಸಂತೋಷ ಆಗಿದ್ದು. ಸುಶಾಂತ್, ಈ ಬಣ್ಣ ಅಂದ ಚಂದ ಯಾಕೋ ಬೇಕು? ನೀನೇ ಎಷ್ಟು ಚೆನ್ನಾಗಿದ್ಯಾ, ಆದ್ರೆ ನಿನ್ ಮನ್ಸಲ್ಲಿ ನಿನ್ ಮದ್ವೆ ಆಗಿರೋ ತಾಳಿ ಕಟ್ಟಿರೋ ಹೆಂಡತಿನೇ ನಿನ್ ಲೈಫಿಂದ ದೂರ ಮಾಡ್ಕೊಳ್ಬೇಕು ಅಂತ ಎಷ್ಟೆಲ್ಲ ಮಾಡ್ದೆ, ಅದೆಲ್ಲ ಕೆಟ್ಟದೆ ತಾನೇ. ನೀನ್ ಬೆಳ್ಳಗಿದ್ದು ಏನೋ ಪ್ರಯೋಜನ, ನಿನ್ ಮನ್ಸಲ್ಲಿರೋದು ಕೆಟ್ಟ ಆಲೋಚನೆಗಳು. ಆದ್ರೆ ಆರ್ತಿ ಆರ್ತಿ ಹಾಗಲ್ಲ ಕಣೋ. ಅವಳು ನೋಡೋದಕ್ಕೆ ಕಪ್ಪಾಗಿರ್ಬೋದು, ನಮ್ಮೆಲ್ಲರ ತರ ಚೆನ್ನಾಗಿಲ್ದೇನೂ ಇರ್ಬೋದು, ಆದ್ರೆ ಅವಳ ಮನ್ಸು ಬಿಳಿ ಹಾಲಿನ ಹಾಗೆ ತುಂಬಾ ಸ್ವಚ್ಛವಾಗಿದೆ ಕಣೋ. ಅಲ್ವೋ ಅಲ್ವೋ ಸುಶಾಂತ್? ನೋಡೋದಕ್ಕೆ ತೆಳ್ಳಗೆ ಬೆಳ್ಳಗೆ ವಯ್ಯಾರ ಮಾಡ್ಕೊಂಡಿದ್ರೆ ಮಾತ್ರನಾ ಅವರು ತುಂಬಾ ಒಳ್ಳೆಯವರು ಮನುಷ್ಯರು ಅಂತ ಲೆಕ್ಕಕ್ಕೆ ಸೇರೋದು? ಕಪ್ಪಗೆ ದಪ್ಪಗೆ ಹಾಗೆಲ್ಲ ಇದ್ರೆ ಅವರು ಮನುಷ್ಯರು ಲೆಕ್ಕಕ್ಕೆ ಸೇರಲ್ವೇನೋ? ಯಾಕೋ ಈ ತರ ಯೋಚನೆ ಮಾಡ್ತೀಯಾ ನೀನು? ಸುಶಾಂತ್, ಅಂದ ಚಂದ ಅನ್ನೋದು ಜಾಸ್ತಿ ದಿನ ಇರಲ್ಲ ಕಣೋ. ಇವಾಗ ನೀನೇ ನೋಡು, ಸ್ನೇಹ ಎಷ್ಟ್ ಚೆನ್ನಾಗಿದ್ಲು, ಆದ್ರೆ ನನಗ್ ಮೋಸ ಮಾಡಿ ಹೊರಟೋದ್ಲು. ಇನ್ನ ನೀನು ಅಂದ ಚಂದ ಎಲ್ಲಾನು ಇದೆ, ಆದ್ರೆ ನಿನ್ಗೆ ಮುಂದೆ ಮಕ್ಳಾಗೋ ಭಾಗ್ಯನೇ ಇಲ್ಲ ಅಂತ ಡಾಕ್ಟರೇ ಹೇಳಿದ್ದಾರೆ. ನೋಡಿದ್ಯಾ? ನೋಡು ಸುಶಾಂತ್, ಅಂದ ಚಂದಕ್ಕಿಂತ ಮುಖ್ಯವಾಗಿರೋದು ಮನಸ್ಸು ಕಣೋ. ನಮ್ ಗುಣ ಮನ್ಸು ಎಲ್ಲಾನು ಒಳ್ಳೇದಾಗಿದ್ರೆ ಅವ್ರು ಹೇಗೆ ಇರ್ಲಿ ಅದ್ ಮ್ಯಾಟ್ರೇ ಆಗಲ್ಲ ಕಣೋ. ಇನ್ನೊಂದ್ ಸ್ವಲ್ಪ ದಿನಕ್ಕೆ ಅಂದ ಚಂದ ಎಲ್ಲ ಮೂಲೆಗೆ ಹೋಗುತ್ತೆ, ಆದ್ರೆ ನಮ್ಮಲ್ಲಿರೋ ಒಳ್ಳೆ ಗುಣ ಮಾತ್ರನೇ ಕೊನೆವರೆಗೂ ನಮ್ ಜೊತೆನೇ ಇರೋದು. ಹೌದು ಕಣೋ ದೀಪಕ್, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಆರ್ತಿ ಮೊದ್ಲಿಂದಾನು ನನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ಲು, ಆದ್ರೆ ನಾನೇ ಅವಳನ್ನ ಪ್ರತಿ ವಿಷಯದಲ್ಲೂ ಅವಮಾನ ಮಾಡ್ತಾ ಇದ್ದೆ. ನೋಡೋದಕ್ ಚೆನ್ನಾಗಿಲ್ಲ ಅಂತ ಹೀಯಾಳಿಸ್ತಾ ಇದ್ದೆ. ಆದ್ರೂ ಕೂಡ ಒಂದು ದಿನನೂ ನನಗೆ ಕೆಟ್ಟದ್ ಬಯಸಿಲ್ಲ ಕಣೋ. ಇರೋ ಅಷ್ಟು ದಿನ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಇವಾಗ ಕೂಡ ನನ್ನ ತುಂಬಾನೇ ಕೇರ್ ಮಾಡ್ತಾಳೆ. ನನ್ಗೇನ್ ಬೇಕು ಬೇಡ ಯಾವಾಗ್ಲೂ ನನ್ನನ್ನೇ ನೋಡ್ತಾ ಇರ್ತಾಳೆ. ನನಗ್ ಬೇಕು ಬೇಡ ಎಲ್ಲಾನು ತಂದು ಕೊಡ್ತಾಳೆ, ಕೇಳ್ತಾಳೆ, ಮಾಡ್ತಾಳೆ. ಆದ್ರೆ ನಾನೇ ಅವಳನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ನೋಡು, ಇವಾಗ ನ್- ನನ್ನಲ್ಲಿ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಾದ್ಮೇಲೂ ನನ್ನ ಜೊತೆನೇ ಇದ್ದಾಳೆ. ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಕಣೋ ಅಂತ ಹೆಂಡ್ತಿನ ಪಡೆಯೋದಕ್ಕೆ. ಆದ್ರೆ ಇಷ್ಟು ದಿನ ನನ್ಗದು ಅರ್ಥನೇ ಆಗಿಲ್ಲ. ಅಯ್ಯೋ, ಯಾಕೋ ಬೇಜಾರು ಮಾಡ್ಕೊತಿದ್ಯಾ? ಇಷ್ಟು ದಿನ ಅರ್ಥ ಆಗ್ದಿದ್ರೆ ಏನಾಯ್ತು? ಇವಾಗ ನಿನಗೆ ನಿನ್ ಹೆಂಡತಿ ಏನು, ಅವಳ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಆಗಿದೆಯಲ್ವಾ? ಹೇಗೋ ಇಲ್ಲೇ ಇದ್ದಾಳೆ, ಅವಳಿಗೆ ಹೋಗ್ಬಿಟ್ಟು ಕ್ಷಮೆ ಕೇಳಿ ನಿನ್ ಪ್ರೀತಿನ ಹೇಳ್ಕೊಳೋ, ಅವಳ ಹತ್ರ ಸಾರಿ ಕೇಳೋ. ಇಷ್ಟು ದಿನ ಆಗಿರೋದಕ್ಕೆ ಕ್ಷಮೆ ಕೇಳಿದ್ರೆ ಅವಳು ಖಂಡಿತವಾಗ್ಲೂ ಕ್ಷಮಿಸಿ ನಿನ್ನನ್ನ ಒಪ್ಕೋತಾಳೆ. ನಿಜ ಕಣೋ, ನಾನು ಇಷ್ಟು ದಿನ ಮಾಡಿರೋ ತಪ್ಪಿಗೆ ಅವಳು ಕಾಲಿಗೆ ಬಿದ್ದಾದ್ರೂ ಕ್ಷಮೆ ಕೇಳ್ತೀನಿ. ನನ್ಗೆ ಅವಳು ಬೇಕು. ಅವಳು ಅವಳು ಅವಳಿಲ್ದೆ ನನ್ಗಿರೋದಕ್ಕಾಗಲ್ಲ ಕಣೋ. ನನ್ಗೆ ಅವಳು ಬೇಕು. ಇವಾಗ್ಲೇ ಇವಾಗ್ಲೇ ಹೋಗಿ ಕ್ಷಮೆ ಕೇಳ್ತೀನಿ, ನಡಿ. ಅಬ್ಬಾ, ಕೊನೆಗೂ ಸುಶಾಂತ್ಗೆ
ತನ್ನ ಹೆಂಡತಿ ಏನು, ಅವಳ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಆಗತ್ತೆ. ಹಾಗಾಗಿ ತಾನು ಇಷ್ಟ ದಿನ ಮಾಡಿರೋ ತಪ್ಪಿಗೆ ಅವಳ ಹತ್ರ ಕ್ಷಮೆ ಕೇಳಿ ಅವಳ ಹತ್ರ ತನ್ನ ಪ್ರೀತಿನ ಹೇಳ್ಕೋಬೇಕು ಅಂತ ಅನ್ಕೋತಾನೆ. ಆರ್ತಿ, ಆರ್ತಿ, ಎಲ್ಲಿದ್ಯಾ? ಆರ್ತಿ, ಆರ್ತಿ, ಅವಾಗಿಂದ ಕರಿತಾ ಇದ್ದೀನಿ, ಎಲ್ಲಿದ್ಯಾ? ಸ್ವಲ್ಪ ಬಾಯಿಲಿ. ಅಮ್ಮ ಆರ್ತಿ, ಎಲ್ಲಿದ್ಯಮ್ಮ? ಅವಾಗಿಂದ ಸುಶಾಂತ್ ಕರಿತಾನೆ ಇದ್ದಾನೆ, ನೀನೇನು ಹಾ ಅಂತಿಲ್ಲ ಹೂ ಅಂತಿಲ್ಲ, ಎಲ್ಲಿದ್ಯಾ? ಬೇಗ ಬಾಯಿಲಿ. ಅರೆ, ನಾನು ಕರಿದೇನೆ ನನ್ನ ಹಿಂದೆ ಮುಂದೆ ಸುತ್ತಾಡ್ತಾ ಇದ್ಲು. ಇವತ್ತು ಬೆಳಗ್ಗೆಯಿಂದನೂ ಯಾಕೋ ಕಣೋ ಬಂದೇ ಇಲ್ಲ. ಮೊನ್ನೆ ಎಲ್ಲ ನಾನು ಮಾತಾಡಿದ್ದಕ್ಕೆ ಬೇಜಾರಾಗಿದೆಯೋ ಏನೋ. ಇವಾಗ ನೋಡು, ಇಷ್ಟೊತ್ತು ಕರಿತಾ ಇದ್ದೀನಿ, ಆದ್ರೂ ಹಾ ಅಂತಿಲ್ಲ ಹೂ ಅಂತಿಲ್ಲ. ಮತ್ತೆ ಕೋಪ ಮಾಡ್ಕೊಳ್ತಾ ಇರ್ತಾಳ ಹೇಳು? ಅವಳು ಬಂದಾಗಿಂದನೂ ನೀನು ಅವಳಿಗೆ ಬೈತಾನೆ ಇದೆಯಾ, ಒಂದಿನನೂ ಚೆನ್ನಾಗಿ ಮಾತಾಡ್ತಿಲ್ಲ. ಇವಾಗ ಕರೆದ್ಬಿಟ್ರೆ ಬಂದ್ಬಿಡ್ತಾಳಾ? ಅಲ್ಲೆಲ್ಲೋ ಎದುರುಗಡೆ ಇರ್ತಾಳೆ, ನಡಿ. ಅಮ್ಮ, ಆರ್ತಿ ಎಲ್ಲಮ್ಮ? ಅವಾಗಿಂದ ಕರಿತಾ ಇದ್ದೀನಿ, ಮನೇಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ, ಎಲ್ಲಿ ಹೋಗಿದ್ದಾಳವಳು? ಏನು ಆರ್ತಿನ? ಆರ್ತಿ ಯಾಕೋಬೇಕು ನಿನ್ಗೆ? ಇನ್ನು ಏನು ಅವಮಾನ ಮಾಡ್ಬೇಕು ಅನ್ಕೊಂಡಿದ್ಯಾ? ಇನ್ನು ಎಷ್ಟು ಅವಳ ಮನ್ಸು ನೋಯಿಸ್ಬೇಕು ಅನ್ಕೊಂಡಿದ್ಯಾ? ಯಾಕೆ ಕೇಳ್ತಾ ಇದ್ಯಾ? ಯಾಕೆ ಬೇಕು ನಿನ್ಗೆ ಅವಳು? ಹೇಗೋ ನಿನ್ಗೆ ಅವಳು ಕಂಡ್ರೆ ಆಗಲ್ಲ, ಅವಳು ನಿನ್ ಲೈಫಿಂದ ದೂರ ಹೋದ್ರೆ ಸಾಕು ಅಂತ ಕಾಯ್ತಾ ಇದ್ಯಾ ತಾನೆ? ಹಾಗಿದ್ದಾಗ ಅವಳನ್ನ ಯಾಕೆ ಹುಡುಕ್ತಿದ್ಯಾ ಇವಾಗ? ಅಮ್ಮ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನನಗೂ ಅರ್ಥ ಆಗುತ್ತೆ ನನ್ನಿಂದ ಅವಳ ಮನ್ಸಿಗೆ ಎಷ್ಟು ನೋವಾಗಿದೆ ಅಂತ. ಹಾಗಾಗಿನೇ ಅವಳ ಹತ್ರ ಕ್ಷಮೆ ಕೇಳಬೇಕು. ನಾನು ಇಷ್ಟು ದಿನ ಮಾಡಿರೋದನ್ನೆಲ್ಲ ಕ್ಷಮಿಸು, ನನ್ನ ಜೊತೆನೆ ಜೀವನ ಪೂರ್ತಿ ಇರು ಅಂತ ಕೇಳ್ಕೋಬೇಕು ಅಂತಾನೆ ಇವಾಗ ಹುಡುಕ್ತಾ ಇರೋದು. ಏನು ಏನೋ ಹೇಳ್ತಿದ್ಯಾ ನೀನು? ನೀನು ಅವಳನ್ನ ಒಪ್ಕೊಂಡು ಕ್ಷಮೆ ಕೇಳಬೇಕು ಅಂತ ಬಂದ್ಯಾ? ಹೌದಮ್ಮ, ಈ ಬಣ್ಣ, ಅಂದ, ಚಂದ ಎಲ್ಲನೂ ಮಾಸೋಗೋವರೆಗೂ ಮಾತ್ರನೇ. ಆದರೆ ನಮ್ಮ ಒಳ್ಳೆತನ ಮಾತ್ರನೇ ಜೀವನ ಪೂರ್ತಿ ಇರುತ್ತೆ ಅಂತ ನನಗೂ ಇವಾಗಲೇ ಅರ್ಥ ಆಗಿದ್ದು. ಅವಳು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾಳೆ, ನಾನು ಮಾಡೋ ನೋವು ಅವಮಾನ ಎಲ್ಲನೂ ಸಹಿಸ್ಕೊಂಡಿದ್ದಾಳೆ. ಅಂತ ಹೆಂಡತಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಮ್ಮ. ಅದಕ್ಕೆ ಅವಳನ್ನ ನನ್ನ ಲೈಫಿಂದ ದೂರ ಮಾಡ್ಕೊಳ್ಳೋ ಪ್ರಯತ್ನ ಇನ್ಯಾವತ್ತೂ ಮಾಡಲ್ಲ. ಅದಕ್ಕೆ ಅವಳ ಹತ್ರ ಕ್ಷಮೆ ಕೇಳಬೇಕು ಅಂತ ಹುಡುಕ್ತಾ ಇದ್ದೀನಿ. ಆದರೆ ಅವಳು ನನ್ನ ಕಣ್ಣೆದ್ರಿಗೆ ಬೆಳಗ್ಗೆಯಿಂದನೂ ಕಂಡೇ ಇಲ್ಲ. ಅಯ್ಯೋ ಮಗ್ನೆ, ನೀನ್ ಮಾಡಿರೋ ತಪ್ಪನ್ನ ಅರ್ಥ ಮಾಡ್ಕೊಂಡೆ ಸರಿ. ನಿನ್ ಹೆಂಡತಿ ಎಷ್ಟು ಒಳ್ಳೆಯವಳು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವಳ ಹತ್ರ ಕ್ಷಮೆ ಕೇಳಬೇಕು ಅಂದ್ಕೊಂಡಿದ್ದೆಲ್ಲ ಸರಿ ಕಣೋ. ಆದ್ರೆ ನಿನ್ ತಪ್ಪನ್ನ ತುಂಬಾ ಲೇಟಾಗಿ ಅರ್ಥ ಮಾಡ್ಕೊಂಡೆ ಕಣೋ. ಸ್ವಲ್ಪ ದಿನದ ಮುಂಚೆ ನಿನ್ ತಪ್ಪನ್ನ ನೀನ್ ಅರ್ಥ ಮಾಡ್ಕೊಂಡಿದ್ರೆ ನಿನ್ ಹೆಂಡತಿ ನಿನ್ ಜೊತೆನೇ ಇರ್ತಾ ಇದ್ಲು. ಏನು? ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ಅಲ್ಲ, ಆರ್ತಿ ಎಲ್ಲಿ ಹೋಗಿದ್ದಾಳೆ? ಬೆಳಗ್ಗೆಯಿಂದ ಕಾಣ್ತಾನೆ ಇಲ್ಲ. ಎಲ್ಲಿ ಹೋಗಿದ್ದಾಳೆ ಅಂದ್ರೆ ಏನು ಅಂತ ಹೇಳೋ? ಮದ್ವೆ ಆಗಿದ್ ಮಾರನೇ ದಿನನೇ ಹೋಗಿ ಡಿವೋರ್ಸ್ ತಗೊಂಡ್ ಬಂದಿದ್ದೀರಾ. ಅದ್ರಲ್ಲೂ 6 ತಿಂಗಳು ಜೊತೆಲಿರ್ಬೇಕು ಅಂತ ಹೇಳ್ತಾ ಇದ್ದೆ. ಅವಳು ಇಷ್ಟು ಚೆನ್ನಾಗಿ ನಿನ್ನ ನೋಡ್ಕೊಂಡ್ರು ಕೇರ್ ಮಾಡಿದ್ರು ಕೂಡ ನೀನಂತೂ ಇವತ್ತಿನವರೆಗೂ ಅವಳನ್ನ ದೂರ್ತಾನೆ ಇದ್ದೆ, ಅವಳ ಮೇಲೆ ಕೋಪ ಮಾಡ್ಕೊಳ್ತಾನೆ ಇದ್ದೆ. ಅವಳು ನಿನ್ ಜೀವನದಿಂದ ಯಾವಾಗ ಹೊರಟಾಗ್ತಾಳೋ ಅಂತ ಕಾಯ್ತಾ ಇದ್ಯಲ್ಲೋ. ಅದಕ್ಕೆ ಇವತ್ತು ನೀನ್ ಹೇಳೋದಕ್ಕಿಂತ ಮೊದಲೇ ನಾನು ಈ ಮನೆಯಿಂದ ಹೊರಡ್ತೀನಿ. ಇವತ್ತಿಗೆ 6 ತಿಂಗಳು ಮುಗೀತು. ನಾನು ಅವ್ರ ಲೈಫಲ್ಲಿ ಇಲ್ಲ ಅಂದ್ರೆ ತುಂಬಾನೇ ಖುಷಿಯಾಗಿರ್ತೀನಿ. ನನ್ನ ಗಂಡ ಖುಷಿಯಾಗಿ ಸಂತೋಷವಾಗಿರೋದೇ ನನಗೆ ಮುಖ್ಯ ಅತ್ತೆ. ನಾನಿನ್ ಹೊರಡ್ತೀನಿ ಅಂತ ಹೊರಟೋದ್ಲು ಕಣೋ. ಏನು? ಏನಮ್ಮ ಹೇಳ್ತಿದ್ಯಾ ನೀನು? ಆರ್ತಿ ನನ್ನ ಬಿಟ್ಟೋದ್ಲಾ? ಹೌದು ಕಣೋ ಮಗ್ನೆ, ನಾನು ಎಷ್ಟೇ ತಡೆದ್ರು ಹೋಗ್ಬೇಡ ಅಂತ ಬೇಡ್ಕೊಂಡ್ರು ಅವಳು ನೀನ್ ಸಂತೋಷವಾಗಿರ್ಬೇಕು. ನಾನು ಇದೇ ಮನೇಲಿದ್ರೆ ನನ್ನ ಗಂಡ ಸಂತೋಷವಾಗಿರಲ್ಲ. ನಾನು ಇಲ್ಲದೆ ಇದ್ರೆ ಅವ್ರು ಆದಷ್ಟು ಬೇಗ ಹುಷಾರಾಗ್ತಾರೆ ಅತ್ತೆ. ಅವ್ರಿಗೆ ಇಷ್ಟ ಆಗೋರ್ ಜೊತೆಗೆ ಮದ್ವೆ ಮಾಡಿ ಅವ್ರ ಜೀವನ ಸುಖವಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ಹೊರಟೋದ್ಲು ಕಣೋ. ನನ್ನ ಮಾತನ್ನು ಕೇಳಿಸ್ಕೊಳ್ದೇನೆ ಪಾಪ ಮನ್ಸಿಗೆ ನೋವು ಮಾಡ್ಕೊಂಡು ಹೊರಟೋದ್ಲು. ಅಯ್ಯೋ ಮಚ್ಚ, ಇದೇನೋ ಇದು? ನಾನು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ನನ್ನ ಜೊತೆಗಿರು ಅಂತ ಕೇಳ್ಕೋಬೇಕು ಅನ್ನೋ ಅಷ್ಟರಲ್ಲಿ ನನ್ನ ಬಿಟ್ಟು ದೂರ ಹೋಗಿದ್ದಾಳಲ್ವೋ. ಏನೋ ಮಾಡಲಿ ನಾನೀಗ? ನನ್ಗೆ ಅವಳು ಬೇಕೋ? ನಾನು ಇಷ್ಟು ದಿನ ಮಾಡಿರೋ ತಪ್ಪು ನನ್ಗೆ ಅರ್ಥ ಆಗಿದೆ. ದಯವಿಟ್ಟು ಅವಳು ನನಗೆ ಬೇಕು, ಹೇಗಾದರೂ ಅವಳನ್ನ ವಾಪಸ್ ಕರ್ಸು. ಓ ಆಶಾ ಕಾರ್ಯಕರ್ತೆ, ಏನಮ್ಮ ಲಲಿತಾ, ನಮ್ಮನೆಗೆ ಬಂದ್ಬಿಟ್ಟಿದ್ಯಾ? ಬಾ ಕುತ್ಕೋ. ಅಯ್ಯೋ ಕೂರೋ ಅಷ್ಟೆಲ್ಲ ಪುರ್ಸೋತಿಲ್ಲ ಅಕ್ಕ, ಸುಮಾರು ಕೆಲಸ ಇದೆ. ನಾನು ನಿನ್ ಸೊಸೆನ ನೋಡ್ಬೇಕಿತ್ತು, ಹಾಗಾಗೆ ಬಂದೆ. ನಿನ್ ಸೊಸೆ ಇದ್ದಾಳಾ? ಅಯ್ಯೋ ನನ್ ಸೊಸೆನಾ? ಯಾಕಮ್ಮ? ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ಯಾಕೆ ಹೇಳು, ಏನಾಗ್ಬೇಕಿತ್ತು ನನ್ ಸೊಸೆ ಹತ್ರ? ಓಹೋ, ಏನು
ನಿನ್ ಸೊಸೆ ಬಸ್ರಾಗಿ 1.5 ತಿಂಗಳಿಗೆ ತವ್ರ ಮನೆ ಕಳಿಸ್ಬಿಟ್ಯಾ ಹೇಗೆ ಅಕ್ಕ? ಮನೇಲಿ ತಾಯಿ ಮಗ ದೀಪಕ್ ಎಲ್ರೂ ಆರ್ತಿ ಮನೆ ಬಿಟ್ಟು ಹೋಗಿರೋದ್ರ ಬಗ್ಗೆ ಚಿಂತೆ ಮಾಡ್ಕೊಂಡಿರ್ತಾರೆ. ಅದೇ ಟೈಮಿಗೆ ಆಶಾ ಕಾರ್ಯಕರ್ತೆ ಬಂದು ಆರ್ತಿ 1.5 ತಿಂಗಳು ಪ್ರೆಗ್ನೆಂಟ್ ಅಂತ ಹೇಳ್ತಾಳೆ. ಈ ಮಾತು ಕೇಳಿ ಮನೆಯವ್ರಿಗೆಲ್ರಿಗೂ ಶಾಕ್ ಆಗ್ಬಿಡುತ್ತೆ. ಆಶಾ ಕಾರ್ಯಕರ್ತೆ ಹೇಳ್ತಾ ಇರೋದು ನಿಜಾನಾ ಅಥವಾ ಅವಳೇ ಏನಾದ್ರೂ ಮಿಸ್ ಆಗಿ ಆರ್ತಿ ಪ್ರೆಗ್ನೆಂಟ್ ಅಂತ ತಿಳ್ಕೊಂಡಿದ್ದಾಳ? ಮುಂದೆ ಏನಾಗುತ್ತೆ ಸ್ಟೋರಿ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.